ಅಪ್ಪ ಸಾಹೇಬರವರಿದ್ದಾರೆ. ಮೊದಲನೇ ಹಂತವಾಗಿ ಡಿಸ್ಟ್ರಿಕ್ಟ್ ವೈಸ್ ಅಥವಾ ನಿಮ್ಮ ನಾಯಕರಾಗಿ 15 ಜನರ ಒಂದು ಕಮಿಟಿಯನ್ನು ಮಾಡ್ತಾ ಇದ್ದೀವಿ. 15 ಜನರು, ಅದು ನಾವು ಪವರ್ ಟಿವಿ ಮಾಡಲ್ಲ, ನೀವುಗಳೇ ಕೂತ್ಕೊಂಡು 15 ಜನ ನಿಮ್ಮಲ್ಲಿ ಯಾರು ಮೇನ್ ಪರ್ಸನ್ಸ್ ಇದ್ದಾರೆ 15 ಜನರ ಕಮಿಟಿ ಮಾಡಿಕೊಂಡು ನಮ್ಮ ಆಫೀಸ್ಗೆ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಲ್ಲಿ ನಾವು ಆ ಕಮಿಟಿಯ ಮೊದಲ ಮೀಟಿಂಗ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ವೈಸ್ ತಾಲೂಕ್ ವೈಸ್ ಕಮಿಟಿ ಮಾಡ್ತೀವಿ. ನೆಕ್ಸ್ಟ್ ಹೋರಾಟಕ್ಕೆ ನಮ್ದು ಡಿಸ್ಟ್ರಿಕ್ಟ್ ವೈಸ್ ಮತ್ತೆ ತಾಲೂಕ್ ವೈಸ್ ಮಾಡಿಬಿಟ್ಟು ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಇವತ್ತೇ ವಾಟ್ಸಪ್ ಗ್ರೂಪ್ ಆಲ್ರೆಡಿ ಆಗಿದೆ. ಈ ಪ್ರೋಗ್ರಾಮ್ ಆಗ್ತಲೇ ನಾವು ಇವರಿಗೆ ಕಳಿಸ್ಕೊಡ್ತೀವಿ. ನಿಮ್ಗೆಲ್ಲರಿಗೆ ಆ ವಾಟ್ಸಪ್ ಅಲ್ಲಿ ನೀವೇ ಆನ್ಲೈನ್ ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಅದರಲ್ಲಿ ನಿಮ್ಮ ಫೋಟೋ ಹಾಕ್ಬೋದು. ಎಷ್ಟು ನೀವು ಯಾವ ಕಂಪನಿ ಎಷ್ಟು ಮೋಸ ಆಗಿದೆ ನಮ್ಗೆ ಅದನ್ನು ಹಾಕ್ತಾ ಬನ್ನಿ. ನಾವು ಅಷ್ಟರವರೆಗೆ ಬೇರೆ ಎಲ್ಲಾ ರಿಪೋರ್ಟ್ಗಳನ್ನು ಮಾಡ್ತೀವಿ. ಇನ್ನು 1 ತಿಂಗಳ ಒಳಗಡೆ ಹೋರಾಟದ ದಿನ ಮತ್ತೆ ಜಾಗ ಎಲ್ಲಿ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ. ಈಗಲೂ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಇವತ್ತೇ ಹೇಳ್ತಾ ಇದ್ದೀನಿ ನಿಮ್ಗೆ, ಇದು ಹೋರಾಟ ಕರ್ನಾಟಕದ ಗವರ್ಮೆಂಟ್ಗೆ ಮಾತ್ರ ಅಲ್ಲ, ಕರ್ನಾಟಕದ ನ್ಯಾಯ ತಗೊಳ್ಳಿಕ್ಕೆ ಮಾದರಿ ಹೋರಾಟ ಆಗ್ಬೇಕು. ಇಲ್ಲಿ 4 ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಳ್ಳೋದು ಅಥವಾ ಡೆಲ್ಲಿಯ ಜಂತರ್ ಮಂತರ್ ಅಲ್ಲಿ ಕೂತ್ಕೊಂಡಂತಹ ಹೋರಾಟ ಆಗ್ಬಾರ್ದು. ಇದು ಜನಸಾಮಾನ್ಯ ಒಗ್ಗೂಡಿದ್ರೆ ಜನತೆಯ ಶಕ್ತಿ ಏನು ಅಂತ ತೋರಿಸ್ಕೊಡುವಂತ ಹೋರಾಟ ಆಗ್ಬೇಕು. ನಾವಿಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳಲ್ಲ, ನಾವು ಯಾರನ್ನೂ ಮಿಸ್ಲೀಡ್ ಮಾಡಲ್ಲ. ನ್ಯಾಯಯುತವಾಗಿ ಹೋರಾಡಿ ಒಂದು ಅಹಿಂಸಾ ಸತ್ಯಾಗ್ರಹ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯನೇ ಬಂದಿದೆ. ನಾವು ಕೊಟ್ಟ ದುಡ್ಡನ್ನು ತಗೊಳ್ಳುವಂತ ನಮ್ಗೆ ತಾಕತ್ತಿಲ್ವ ಹೇಳಿ, ನೀವು ಹೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಇನ್ನು 10 ದಿನದೊಳಗಡೆ ಈ ಹೋರಾಟದ ರೂಪುರೇಷೆಯನ್ನು ನಾವು ಮಾಡ್ತೀವಿ. ಅವ್ರ ಅಪ್ಪ ಸಾಹೇಬ್ರವ್ರು ಹೇಳಿದ್ರು, ಸರ್ ನೀವು ನಮ್ಗಾಗಿ ಅಲ್ಲಿಂದ ಬರ್ತಾ ಇದ್ದೀರಿ, ನೀವು ಖರ್ಚು ಮಾಡಬಾರ್ದು ಸರ್, ನಾವೇನಾದ್ರೂ ಮಾಡ್ತೀವಿ ನೀವು ಮಾಡಬೇಡಿ ಅಂತ. ನಾವ್ ಹೇಳಿದಲ್ಲಿ ಇಲ್ಲ, ಮೊದ್ಲೇ ನೀವೆಲ್ಲ ದುಡ್ಡು ಕಳ್ಕೊಂಡವ್ರು, ಮೊದ್ಲೇ ಮನೆ ಮಠ ಕಳ್ಕೊಂಡವ್ರು, ಮೊದ್ಲೇ ಫ್ಯಾಮಿಲಿನ ಕಳ್ಕೊಂಡವ್ರು, ಜೀವ ಕಳ್ಕೊಂಡವ್ರು, ನೀವು ದುಡ್ಡು ಹಾಕ್ಬಾರ್ದು. ಇದು ನಿಮ್ದೇ ಟಿವಿ, ನಾವೇ ಬರ್ತೀವಿ, ನಿಮ್ಮೊಟ್ಟಿಗೆ ನಿಂತ್ಕೊಂಡು ನಾವೇ ಮಾಡ್ತೀವಿ, ನೀವೆಲ್ಲರೂ ಬಂದ್ರೆ ಸಾಕು ಅಂತ ಅದನ್ನು ಅವರು ಪ್ರಾಮಿಸ್ ಮಾಡಿದ್ರು. ಅವರ ಬಲ ಏನು, ಅವ್ರಿಗೆ ಯಾವ ಬಲ ನೀವು ತುಂಬಿದ್ದೀರಂತ ಈ ಏನು ಪಬ್ಲಿಕ್ ಇದೆಲ್ಲ ನಮ್ಗೆ ಸಾಕ್ಷಿ ಕೊಟ್ಟಿದೆ. ನಮ್ಗೆ ಇವತ್ತು ನಾವು ಮಾಡ್ತೀವಿ ಅಂತ ಒಂದು ಹಠ ಯಾವಾಗ್ಲೂ ಪವರ್ ಟಿವಿಯಲ್ಲಿತ್ತು. ಬಟ್ ಅದನ್ನ ಎಲ್ಲ ಇವತ್ತು ನೀವು 100 ಪಟ್ಟು ಜಾಸ್ತಿ ಮಾಡಿಸಿದ್ರಿ. ನಮ್ಗೆ ಈಗ ಗೊತ್ತಿದೆ, ನಾವು ನ್ಯಾಯ ಇದನ್ನು ತಗೊಳ್ತೀವಿ. ಈ ಹಿಸ್ಟ್ರಿಯನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ನೀವು ಪವರ್ ಟಿವಿಯನ್ನು ಇನ್ನೇನು 1 ವರ್ಷ ಕಾಯ್ಬೇಕಾಗಿಲ್ಲ. ನೋಡ್ಬಿಟ್ಟು ಇನ್ನೇನು ಮಾಡ್ತಾರೆ ಅಂತ ಎಲ್ಲರೂ ಮಾತಾಡ್ತಾರೆ, ನಮ್ಗೆ ಅದು ಗೊತ್ತಿದೆ. ಯಾರು ಏನು ಕಿಸ್ತಿದ್ದಾರೆ, ಏನು ಕಿಸಿಲಿಕ್ಕಾಗಲ್ಲ ಅಂತ. ಈ ಸಲ ನಾವು ಕಿಸ್ತು ತೋರಿಸ್ತೀವಿ. ದಟ್ ಈಸ್ ವಾಟ್ ನಾವು ಹೇಳ್ತಾ ಇದೀವಿ. ಎಲ್ಲರೂ ಅದೇ ಮಾಡ್ತಾರೆ, ಅವನ್ ಬಂದ ಕಿಸ್ತು ಅದ, ಇವನ್ ಬಂದು ಕಿಸ್ತು ಅದ, ಇನ್ ಇವ್ರು ಬಂದು ಏನ್ ಕಿಸಿತಾರೆ ಅಂತ ಇದನ್ನೇ ಮಾತಾಡ್ತಾರೆ. ನನ್ನ ಕಿವಿಗೂ ಬಿದ್ದಿದೆ, ನಾವು ನೋಡ್ಕೊಂಡಿದೀವಿ. ಈ ಸಲ ನಾವು ಏನೇನು ಕಿಸಿಬಹುದು ಜನಗಳು ಒಗ್ಗಟ್ಟಾದ್ರಂತ ನಾವು ಮಾಡಿ ತೋರಿಸ್ತೀವಿ ಅಂತ ನಿಮ್ಗೆ ವಾಗ್ದಾನದೊಂದಿಗೆ. ಈಗ ಮೊದಲಾಗಿ ನಾವು ಕಳ್ಕೊಂಡಿದೀವಿ ತುಂಬಾ ಜನರನ್ನು. ನಮ್ಮ ಮನೆಯವರನ್ನು ಕಳ್ಕೊಂಡಿದೀವಿ, ನಮ್ಮ ಅಕ್ಕ ತಂಗದಿರನ್ನು ಕಳ್ಕೊಂಡಿದೀವಿ, ನಮ್ಮ ಮನೆಯವರನ್ನು ಇವತ್ತು ಅವರನ್ನು ನೆನ್ಸ್ಕೊಳ್ಳುವಂತಹ ಟೈಮ್ ಬಂದಿದೆ. ನಾವು ನಮ್ಗೆ ಗೊತ್ತಿಲ್ಲದೆ ಗೊತ್ತಿದ್ದು, ತಪ್ಪಾಗಿಯೋ ತಪ್ಪಾಗದೇನೋ, ಮೂರ್ಖತನನೋ ಏನೋ ಗೊತ್ತಿಲ್ಲ, ಬಟ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕೆಲವರು ವಯಸ್ಸಾಗಿ ಸತ್ತಿದ್ದಾರೆ, ಕೆಲವರು ಕೊರಗಿ ಸತ್ತಿದ್ದಾರೆ. ನಿಮ್ಗೆಲ್ರಿಗೆ ಹೇಳ್ತೀನಿ, ಅವರನ್ನು ನೆನ್ಸ್ಕೊಳ್ಳುವಂತ ಟೈಮು. 1 ನಿಮಿಷ ನಾವು ಎಲ್ಲರೂ ನಿಂತ್ಕೊಂಡು ಮೌನ ಪ್ರಾರ್ಥನೆ ಒಂದಿಗೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಈ ಹೋರಾಟದಲ್ಲಿ ಅವರ ಆತ್ಮ ನಮ್ಮೊಟ್ಟಿಗೆ ನಿಂತ್ಕೊಳ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ನಾವು ಅವರಿಗಾಗಿ, ಅವರ ಆತ್ಮ ಶಾಂತಿಗಾಗಿ ಎಲ್ಲರನ್ನು ನೆನೆಸ್ಕೊಂಡು, ನಾವು ಎಲ್ಲಾ ಧರ್ಮದ ದೇವರುಗಳನ್ನು ನೆನೆಸ್ಕೊಂಡು ಒಂದು ಪ್ರಾರ್ಥನೆ ಅವರಿಗಾಗಿ.